ಅದರ ಬಗ್ಗೆ ಉಲ್ಲೇಖ ಮಾಡೋಕ್ಕಾಗಲ್ಲ. ನಮಗಿನ್ನೂ ಯಾರು ಹೋರಾಟ ಮಾಡ್ತಾಯಿದ್ದಾರೋ, ಯಾರು ಹೋರಾಟ ಮಾಡ್ತಿಲ್ಲೋ, ಸಹಾಯ ಮಾಡ್ತಿಲ್ಲೋ ಗೊತ್ತಿಲ್ಲ. ನಾವು ಇವತ್ತೇ ಈ ವಿಷಯ ಹೇಳ್ತಾ ಇರೋದು. ಈಗ ಇನ್ನು ಅರ್ಧ ಗಂಟೆಗೆ ನೀವೆಲ್ಲ ಶುರು ಮಾಡ್ತೀವಿ ಹೋರಾಟನ, ಆನಂತರ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡಿ, ನಾಳೆಯಿಂದ ಗೊತ್ತಾಗುತ್ತೆ. ಯಾಕಂದರೆ ಈ ಸಮಸ್ಯೆ ಬಗ್ಗೆ ನಾವು ಮಾತಾಡ್ತಿರೋದು, ನಮಗೆ ಇದ್ರ ಬಿಸಿ ತಟ್ಟಿದ್ದು ಬೆಳಿಗ್ಗೆ. ನೀವೆಲ್ಲ ಬರ್ತೀರಾ, ನಿಮ್ಮ ಮುಂದೆ ಹೇಳ್ಕೋಬೋದು. ನಿಮ್ಮಗಳಿಗೆ ಸೆನ್ಸರ್ ಇಲ್ಲ, ಸಿನಿಮಾಗೆ ಸೆನ್ಸರ್ ಇದೆ, ಟೆಲಿವಿಷನ್ ಸೆನ್ಸರ್ ಇದೆ, ಯೂಟ್ಯೂಬರ್ಸ್ಗೆ ಸೆನ್ಸರ್ ಇಲ್ಲ. ಹಾಗಾಗಿ ನೇರವಾಗಿ ನಿಮ್ಮ ಹತ್ರ ನಾವು ಮನ ಬಿಚ್ಚಿ ಮಾತಾಡ್ಬೋದು. ನೀವು ಅದನ್ನು ನೇರವಾಗಿ ಆಡಿಯನ್ಸ್ಗೆ ತೋರಿಸ್ತೀರ. ಅದನ್ನು ನೋಡಿ ಸ್ಪಂದಿಸಿ ಎಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಹೋರಾಟ ಮಾಡೋದು ದೊಡ್ಡ ವಿಷಯ ಅಲ್ಲ. ಚಲವಾದಿ ಕುಮಾರ್ ಅವರು ಅದೇ ಹಿನ್ನೆಲೆಯಿಂದ ಬಂದವರು. ಕರ್ನಾಟಕದ ಹೆಚ್ಚು ಕಡಿಮೆ ಒಂದು 55 ಲಕ್ಷ ಜನರಿಗೆ ಅವರು ಸತತವಾಗಿ 3 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ದರು, ಚಲವಾದಿ ಮಹಾಸಭಾ ಅಧ್ಯಕ್ಷರಾಗಿದ್ದರು ಅವರು. ಅವ್ರಿಗೇನು ಹೋರಾಟ ಹೊಸದಲ್ಲ. ನಾಳೆ ಬೆಳಿಗ್ಗೆ ಎಲ್ಲೆಲ್ಲಿ ಯಾರು ಜನರನ್ನು ನುಗ್ಗಿಸ್ಬೇಕಂತಂದ್ರೆ ಅವರು ಕರ್ಕೊಂಡು ಹೋರಾಟ ಮಾಡೋಕ್ಕೆ ರೆಡಿ ಇದ್ದಾರೆ. ಹಾಗಾಗಿ ಈಗ ನಾವು ಸಿನಿಮಾ ಬಗ್ಗೆ ಫಸ್ಟ್ ಮಾತಾಡೋಣ. ಹೋರಾಟದವರು ಇವರು ಗೆಳೆಯ ಮಾತಾಡ್ತಾರೆ. ಸಿನಿಮಾ ನಾವು ಒಂದು 72 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. ಅದರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಒಂದು 14-15 ದಿನ ಮಾಡಿದ್ದೀವಿ. ಶಿಡ್ಲಘಟ್ಟ, ಶಿಂಷಾ, ಕುಣಿಗಲ್ ಸ್ಟಡ್ ಫಾರ್ಮ್, ಬೆಂಗಳೂರಿನ ಸುತ್ತಮುತ್ತ ಈ ಸಿನಿಮಾ ಶೂಟಿಂಗ್ ಆಗಿದೆ. ಜನವರಿ 10 ಸಂಜು ಬಿಟ್ಸ್ ಗೀತಾ 2 ರಿಲೀಸ್ ಆಗ್ತಾಯಿದೆ. ಗೆಳೆಯ ಹೇಳಿದಾಗೆ ಅಮೆರಿಕಾದಲ್ಲೇ ನಮಗೆ 31 ಸ್ಕ್ರೀನ್ ಈಗಾಗಲೇ ಕನ್ಫರ್ಮ್ ಆಗಿದೆ. ಅದಿನ್ನೂ ಹೆಚ್ಚು 50 ಆಗೋ ಥರ ಇದೆ ಅಂತ ಡಿಸ್ಟ್ರಿಬ್ಯೂಟರ್ ಹೇಳಿದ್ದಾರೆ. ಆಸ್ಟ್ರೇಲಿಯಲ್ಲಿ ಒಂದು 2-3 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. UK ಒಂದು 4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಗಲ್ಫಲ್ಲಿ ಒಂದು 3-4 ಸ್ಕ್ರೀನ್ ಕನ್ಫರ್ಮ್ ಆಗಿದೆ. ಬೆಂಗಳೂರು ಕರ್ನಾಟಕದಲ್ಲಿ ಈಗಾಗಲೇ ಸಿಂಗಲ್ ಸ್ಕ್ರೀನ್ಸ್ ಒಂದು 170 ತನಕ ಆಗಿದೆ, 200 ಆಗಿದೆ. ಮಲ್ಟಿಪ್ಲೆಕ್ಸ್ದೆಲ್ಲ ಶೋಸ್ ಅದು ಇನ್ನೂ ಎಷ್ಟು ಶೋ ಅಂತ ಗೊತ್ತಿಲ್ಲ. ಎಲ್ಲ ಮಲ್ಟಿಪ್ಲೆಕ್ಸಲ್ಲೂ ಇರ್ತೀವಿ ನಾವು, ನಂಬರ್ ಆಫ್ ಶೋಸ್ ಗೊತ್ತಿಲ್ಲ. ಹೀಗಾಗಿ ಜನವರಿ 10ಕ್ಕೆ ನಾವು ಸಿನಿಮಾ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದರ ಬಗ್ಗೆ ಸಿಂಗಲ್ ಸ್ಕ್ರೀನ್ಗಳ ಬಗ್ಗೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ನಾಳೆ ಬೆಳಿಗ್ಗೆ ಮತ್ತೊಮ್ಮೆ ಇದಕ್ಕೆ ರೆಸ್ಪಾಂಡ್ ಮಾಡೋ ನಮ್ಮ ಎಲ್ಲ ಕನ್ನಡ ಸಂಘಟನೆಗಳವರು, ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ಸಂಘಟಕರು, ಚಲವಾದಿ ಮಹಾಸಭಾದ ಎಲ್ಲ ಸಂಘಟಕರು ಎಲ್ಲರೂ ಬಂದು ಸೇರಿದ್ರೆ ಯಾವುದೂ ದೊಡ್ಡದಲ್ಲ. ನಾವು ಸುಮ್ಮನೆ ಇರ್ತೀವಿ ಅಂತ ಮೈ ಮೇಲೆ ಎರ್ಕೊಂಡ್ರೆ ಕೆರಳಿದ್ರೆ ಬೇರೆ ಥರ ಆಗುತ್ತೆ. ಕೆರಳಿಸ್ಬೇಡಿ ನಮ್ಮನ್ನು ದಯಮಾಡಿ. ಅದೇನಾಗಬೇಕು, ಯಾವ್ಯಾವ ಸಿನಿಮಾ ಕನ್ನಡಕ್ಕೆ ಏನು ಮರ್ಯಾದೆ ಕೊಡಬೇಕು ಅದನ್ನು ಕೊಡಿ. ಪರಭಾಷೆಗಳಿಗೆ ನೀವು ಕೊಡಿಬೇಡಿ ಅಂತೆಲ್ಲ ನಾವು ಹೇಳಲ್ಲ. ನನ್ನ ಮನೆಯ ಮಕ್ಕಳಿಗೆ ಟೊಮೆಟೊ ಕಾಯಿ ಕೊಟ್ಬಿಟ್ಟು ಪಕ್ಕದ ಮನೆಯವರಿಗೆ ಕ್ಯಾಟ್ರೀಸ್ ಕೊಡಿಸ್ತೀರ, ನೀವು ತಪ್ಪಾಗತ್ತೆ. ಇದು ಚೆನ್ನಾಗಿಲ್ಲ, ಅದನ್ನ ಮಾಡಬೇಕು. ಬ್ಯಾಕ್ ಟು ಸಿನಿಮಾ ಸಂಜು ಬಿಟ್ಸ್ ಗೀತಾ ಪಾರ್ಟ್ 1 ಅಲ್ಟಿಮೇಟ್ ಆಗಿತ್ತು. ಪಾರ್ಟ್ 2 ನಲ್ಲಿ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಅದಕ್ಕಿಂತ ಉತ್ಕಟವಾದ ಪ್ರೇಮ. ಅಲ್ಲಿ ಅವರಿಬ್ಬರಿಗೂ ಮದುವೆ ಆಗಲ್ಲ. ಇಲ್ಲಿ ಇವ್ರು ಮದುವೆ ಮಾಡ್ಕೊಂಡೇ ಜೀವನ ಶುರು ಮಾಡ್ತಾರೆ. ಸಿನಿಮಾ ಬಿಗಿನಿಂಗಲ್ಲೇ ಆಲ್ರೆಡಿ ಇವ್ರಿಗೆ ಮದುವೆ ಆಗಿರುತ್ತೆ. ಅವರ 10 ವರ್ಷಗಳ ದಾಂಪತ್ಯದ ಕಥೆ ಹೇಳಕೊಡ್ತೀವಿ. ಒಬ್ಬ ತೀರಾ ಮಾನವೀಯತೆ ಒಂದಿಟ್ಟುಕೊಂಡು ತುಂಬ ಕಷ್ಟಪಡ್ತಾರೋ ಒಬ್ಬ ಬಡ ಹುಡುಗ, ಆ ಹುಡುಗನ ಕೆಲವು ಒಳ್ಳೆತನಗಳು ಇಷ್ಟಪಡೋ ಒಂದು ಹುಡುಗಿ, ಅವರಿಬ್ಬರು ಹೋರಾಟ ಹೇಗೆ ಮಾಡ್ಕೊಂಡ್ಬರ್ತಾರೆ, ಅವರ ಮಧ್ಯೆ ಇರೋ ಪ್ರೀತಿ. ಆ 10 ವರ್ಷ ಟ್ರಾವೆಲಲ್ಲಿ ಈ ಹುಡುಗನ ಅವ್ರಿಗೆ ಯಾವ ಮಟ್ಟಿಗೆ ತಗೊಂಡು ಹೋಗ್ತಾಳೆ ಅನ್ನೋದು ಒಂದು ವಿಷಯ. ಅದ್ರ ಮಧ್ಯೆ ಸಾರಿ, ನಿನಗೆ ವೆಡ್ಡಿಂಗ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ, ವ್ಯಾಲೆಂಟೈನ್ ಕಾರ್ಡ್ ತುಂಬ ಇಷ್ಟ ಆಗುತ್ತಾ? ಯಾವ್ದು ಇಷ್ಟ? ವೆಡ್ಡಿಂಗ್ ಕಾರ್ಡ್. ಅದೇ ಇದು ವೆಡ್ಡಿಂಗ್ ಕಾರ್ಡ್. ಚೇತನ್ ಅವ್ರಿಗೆ ಡಿಜೆ ಸರ್ ಮಾತಾಡುವಾಗ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತುಂಬಾ ಅದ್ಭುತವಾಗಿದೆ. ನೀವು ಲೈಕ್ ಹುಡುಗ ತುಂಬಾ ಮನ್ಸಿಗೆ ಗೆಲ್ತಾನೆ. ಸೊ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಅಷ್ಟು ಇಂಪ್ಯಾಕ್ಟ್ ಆಗಿ ಮಾತಾಡ್ತಾರೆ ಅಂತದ್ದು ಏನ್ ಮಾಡಿದ್ದಾರೆ?